ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಅರ್ದೇವಾಡಿಗ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಮನೆಗೊಂದು ಬೆಕ್ಕು ಬಂದಿತ್ತು ಅಂತ ಹೇಳಿ ಹೋದ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಆ ಬೆಕ್ಕಿನ ಕೆಲವೊಂದಷ್ಟು ವಿಡಿಯೋಸ್ ಕ್ಲಿಪ್ಗಳನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ಮನಸ್ಸಾಯಿತು. ಸೊ ಹಾಗಾಗಿ ಈ ವಿಡಿಯೋವನ್ನೆಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಓಕೆ ಮಧ್ಯದಲ್ಲಿ ಕೆಲವೊಂದಷ್ಟು ಕ್ಲಿಪ್ಗಳನ್ನು ತೋರಿಸ್ತಾ ಇದ್ದೇನೆ, ಬರ್ಡೇ ಬ್ಲಾಗ್ಗಳನ್ನು ಕೂಡ. ಬಿಕಾಸ್ ಈ ವಿಡಿಯೋಗಳನ್ನೆಲ್ಲ ತೆಗೆದಿದ್ದೆ ಫೋನ್ ಗ್ಯಾಲರಿಯಲ್ಲಿ ಎತ್ತು ನಿಮಗೂ ತೋರಿಸದಿದ್ದರೆ ವಿಡಿಯೋ ತೆಗೆದದ್ದು ಸಾರ್ಥಕ ಆಗಲ್ಲ ಅಂತ ಹೇಳಿ ವಿಡಿಯೋನೆಲ್ಲ ನಿಮಗೂ ತೋರಿಸ್ತಾ ಇದ್ದೇನೆ. ನೋಡಿ ಡೆಕೋರೇಷನ್ ಹೇಗಾಗಿದೆ ಅಂತ ಹೇಳಿ ನೀವೇ ಹೇಳಬೇಕು. ಸಣ್ಣ ಸಣ್ಣ ಸೆಲೆಬ್ರೇಷನ್ಗಳಿಂದ, ಸಣ್ಣ ಸಣ್ಣ ವಸ್ತುಗಳಿಂದ ತುಂಬ ಖುಷಿ ಪಡುವುದು ನನ್ನ ಇಚ್ಛೆ. ಹಾಗಾಗಿ ನಾನು ಈ ರೀತಿಯಾಗಿ ಕೆಲವೊಂದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇರ್ತೇನೆ. ಆ್ಯಂಡ್ ಈಗೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದರ ಒಂದು ಫೋಟೋ ಕ್ಲಿಪ್ಪನ್ನು ಕೂಡ ತೆಗೆದಿದ್ದೆ ನಾನು. ಆ ಫೋಟೋವನ್ನು ಹತ್ರ ಜನ್ರೇಟ್ ಮಾಡಲಿಕ್ಕೆ ಕೊಟ್ಟಿದ್ದೆ, ವಿಡಿಯೋ ಆಗಿ ಕನ್ವರ್ಟ್ ಮಾಡಿಕೊಡು ಅಂತ ಹೇಳಿ. ಅದಂತೂ ಸೂಪರಾಗಿ ವಿಡಿಯೋ ಆಗಿ ಕನ್ವರ್ಟ್ ಮಾಡಿಕೊಟ್ಟಿತ್ತು. ಹಾಗೆಯೇ ಒಂದು ತುಳಸಿ ಕಟ್ಟೆಯ ಫೋಟೋವನ್ನು ಕೂಡ ಹಾಕಿದ್ದೆ, ಅದರಿಂದ ಒಂದು ರೀತಿಯ ಪವರ್ ಬರುವ ಹಾಗೆ ಕ್ರಿಯೇಟ್ ಮಾಡಿಕೊಡು ಅಂತ ಹೇಳಿ. ಅದು ಸಖತ್ತಾಗಿ ಕ್ರಿಯೇಟ್ ಮಾಡಿಕೊಟ್ಟಿತ್ತು. ಬಟ್ ನನಗೆ ಡೌನ್ಲೋಡ್ ಮಾಡಲಿಕ್ಕೆ ಆ ಟೈಮ್ನಲ್ಲಿ ಸಾಧ್ಯ ಆಗಲಿಲ್ಲ. ಸೊ ಇಲ್ಲಾದರೆ ನಿಮಗೂ ತೋರಿಸ್ತಾ ಇದ್ದೆ. ನನ್ನ ಎಕ್ಸಾಮ್ ಟೈಮ್ನಲ್ಲಿ ಮಿನ್ನು ಅಂತೂ ಸಖತ್ತಾಗಿ ಕಂಪೆನಿ ಕೊಡ್ತಾ ಇದ್ಲು. ಹಾಗೆಯೇ ಅಲ್ಲಿ ಇಲ್ಲಿ ಓಡಾಡ್ತಾ ಆಟ ಆಡ್ತಾ ಇರುವ ವಿಡಿಯೋ ಕ್ಲಿಪ್ಪನ್ನು ಕೂಡ ತೆಗೆದೆ ನಾನು. ಅವಳ ಆಟಕ್ಕಾಗಿ ನಾನೊಂದು ರೀತಿಯ ಅರೇಂಜ್ಮೆಂಟನ್ನು ಕೂಡ ಮಾಡಿದ್ದೆ. ಹೋದ ಕ್ಲಿಪ್ಪನ್ನು ನೀವು ಗಮನಿಸಿದರೆ ಗೊತ್ತಾಗ್ತದೆ. ಒಂದು ಚಾಕ್ಲೇಟ್ನ ರ್ಯಾಪರನ್ನು ಹಗ್ಗಕ್ಕೆ ಕಟ್ಟಿ ಬಲೂನ್ ಥರ ಮಾಡಿಟ್ಟಿದ್ದೆ. ಸೊ ಯಾವಾಗೆಲ್ಲ ಮನಸ್ಸಾಗ್ತದ ಮಿನ್ನು ಅದರಲ್ಲಿ ಆಟ ಆಡ್ತಾಳೆ. ಫಸ್ಟ್ ಆಫ್ ಆಲ್ ನಿಮಗೆ ನಾನು ಬೆಕ್ಕಿನ ಹೆಸರು ಹೇಳೋದೇ ಮರೆತುಬಿಟ್ಟೆ. ನಾನು ಯಾವಾಗೆಲ್ಲ ಅದನ್ನು ಕೂಕು ಅಂತ ಹೇಳಿ ಕರಿತೇನೆ ಅಂತ ಹೇಳಿದರೆ, ಅದಕ್ಕೆ ಯಾವಾಗೆಲ್ಲ ಮನಸ್ಸಿರ್ತದೆ ಆಟ ಆಡಲಿಕ್ಕೆ, ಆಗ ನಾನು ಆ ರೀತಿಯಾಗಿ ಕರಿತೇನೆ. ಆಗ ಅವಳು ಅಲರ್ಟಾಗಿ ನನ್ನ ಜೊತೆ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಏನಾದರೂ ಫುಡ್ ಕೊಡಬೇಕು ಅಂತ ಹೇಳಿ ಅನಿಸಿದರೆ, ಏನಾದರೂ ತಿನ್ನೋಕೆ ಹಾಕಬೇಕು ಅಂತ ಹೇಳಿ ಅನಿಸಿದರೆ, ನಾನು ಅವಳನ್ನು ಮೀನು ಅಂತ ಹೇಳಿ ಕರಿತೇನೆ. ಅವಳಿಗೆ ರಾಪಕ್ಕೆ ಗೊತ್ತಾಗ್ತದೆ, ಆಗಲೇ ಸೀದಾ ಓಡಿ ಬಂದುಬಿಡ್ತಾಳೆ ಅಡುಗೆ ಕೋಣೆಗೆ. ಹಾಗಾಗಿ ಅವುಗಳಿಗೆ ಎರಡೆರಡು ಹೆಸರು ಇಟ್ಟಿದ್ದೇನೆ ನಾನು. ಸೊ ಇವಳ ವಾಯ್ಸ್ ಸ್ವಲ್ಪ ಸ್ಲೋ ಅಂತ ಹೇಳಿ ಅನಿಸುತ್ತೆ, ವಾಯ್ಸೇ ತೆಗೆಯೋದಿಲ್ಲ. ಎಲ್ಲಾದರೂ ಏನಾದರೂ ಸ್ಪೆಷಲ್ಲಾಗಿ ವಾಯ್ಸ್ ತೆಗಿಬೇಕು ಅಂತ ಹೇಳಿ ಅನಿಸಿದರೆ ಅವಳಿಗೆ ವಾಯ್ಸ್ ತೆಗಿತಾಳೆ. ಹೀಗೆ ನಾರ್ಮಲಾಗಿ ವಾಯ್ಸೇ ಬರೋಲ್ಲ ಅವಳದು. ಇನ್ನು ಇವಳ ಚುರುಕುತನ ನೋಡಿ ನನಗೆ ಆಶ್ಚರ್ಯ ಆಯಿತು. ಇಷ್ಟು ಬೆಕ್ಕುಗಳು ಇದ್ದದ್ರಲ್ಲಿ ಇವಳೇ ಒಂದು ರೀತಿಯಾಗಿ ಆ್ಯಕ್ಟಿವ್ ಆಗಿ ನನ್ನ ಜೊತೆ ಮಿಂಗಲ್ ಆದದ್ದು ಅಂತ ಹೇಳಿದರೆ. ಎಲ್ಲ ಬೆಕ್ಕುಗಳು ಇರ್ತಾ ಇದ್ವು, ಬಟ್ ಆ ಟೈಮ್ನಲ್ಲಿ ಹೇಗಿರ್ತಾ ಇತ್ತು ಅಂತ ಹೇಳಿದರೆ, ಎರಡು ಬೆಕ್ಕುಗಳು, 3 ಬೆಕ್ಕುಗಳು, ಇಲ್ಲ ಒಂದೇ ಬೆಕ್ಕು ಇದ್ರೂ ಕೂಡ ಅಷ್ಟೊಂದು ಮಿಂಗಲ್ ಆಗ್ತಾ ಇರಲಿಲ್ಲ. ಇವಳಂತೂ ತುಂಬ ಅಂದರೆ ತುಂಬಾ ಹಚ್ಕೊಂಡ ಹಾಗೆ ಕಾಣ್ತಾಳೆ. ಆ್ಯಂಡ್ ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ. ಹಾಗೆಯೇ ಪರಂಕಿ ಕೂಡ ಇಡ್ತಾಳೆ. ಎಲ್ಲಾದರೂ ಗಾರ್ಡನ್ ಹತ್ರ ಹೋದರೆ ಅದರಲ್ಲೂ ಹಿಂಬಾಲಿಸ್ಕೊಂಡು ಬರೋದ್ರಲ್ಲಿ ಇವಳು ಹುಷಾರು. ಆ್ಯಂಡ್ ಬೆಕ್ಕು ನಾಯನ್ನು ನೋಡಿ ಹೆದರ್ತಾ ಇದ್ಲು, ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ ಹೆದರುವುದು. ಆ್ಯಂಡ್ ತಿನ್ನುವಾಗೆಲ್ಲ ಬಂದು ಕೈ ಹಿಡಿಯುವುದು ಎಲ್ಲ ಮಾಡ್ತಾ ಇರ್ತಾಳೆ. ಅವಳದು ಒಂದೊಂದು ಆ್ಯಕ್ಟಿವಿಟಿ ಕೂಡ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತದೆ ಅಂತಲೇ ಹೇಳಬಹುದು. ಈಗಂತೂ ನನಗೆ ರಜೆ ಸಿಕ್ಕಿದೆ. ಸೊ 24ವರೆಗೂ ಎಕ್ಸಾಮ್ ಇತ್ತು. 25ಇಂದ ಫುಲ್ ಅಂದರೆ ಫುಲ್ ಫ್ರೀ ಅಂತಲೇ ಹೇಳಬಹುದು. ಅದಾದಮೇಲೆ ಶಿವರಾತ್ರಿ ಕೂಡ ಬಂತು ಅಲ್ವಾ. ಶಿವರಾತ್ರಿಯ ದಿನ ಈ ವರ್ಷನೇ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿ ಪೀಸ್ಫುಲ್ಲಾಗಿ ಒಂದು ರೀತಿಯಾಗಿ ಆ ದಿನವನ್ನು ಚೆನ್ನಾಗಿ ಕಳೆದದ್ದು ಅಂತ ಹೇಳಿದರೆ. ಹೆಚ್ಚು ಟೈಮ್ ಅಲ್ಲಿ ದೇವಸ್ಥಾನದಲ್ಲಿ ಕಳೀಲಿಕ್ಕಾಗಲಿಲ್ಲ, ಬಟ್ ಕಳೆದಷ್ಟು ಟೈಮ್ ತುಂಬಾ ಶಾಂತವಾಗಿ ಪೀಸ್ಫುಲ್ಲಾಗಿ ಕಳೀದೆ ಅಂತಲೇ ಹೇಳಬಹುದು. ಆ್ಯಂಡ್ ಇವಳಿಗೊಂದು ಸಣ್ಣದಾಗಿ ಕುತ್ತಿಗೆಯ ಹಾರ ಮಾಡಿದ್ದೇನೆ ನೋಡಿ. ಆ್ಯಕ್ಚುಲಿ ಇದು ಒಂದು ಸಾಕ್ಸಿನ ಮೇಲ್ಭಾಗ ಅಂತಲೇ ಹೇಳ್ಬಹುದು. ಅದು ನಮಗೆ ಟೈಟ್ ಆಗ್ತಾ ಇದ್ದ ಕಾರಣ ಅದನ್ನು ಕತ್ತರಿಸಿ ಯೂಸ್ ಮಾಡೋಕ್ಕೆ ಅಂತ ಹೇಳಿ ಹೊರಟಿದ್ವಿ. ಸೊ ಇದನ್ನು ನೋಡುವಾಗ ಯಾಕೆ ಇದರಿಂದ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬಾರ್ದು ಅಂತ ಹೇಳಿ ಅನ್ನಿಸ್ತು. ಆಗಲೇ ಮಿನ್ನುಗೆ ಒಂದು ಕುತ್ತಿಗೆಗೆ ಒಂದು ನೆಕ್ಲೆಸ್ ಟೈಪ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಆ್ಯಂಡ್ ಅದಾದ ಮೇಲೆ ಅದಕ್ಕೆ ಏನೋ ಹೆವಿ ಫೀಲ್ ಆಗ್ತಾ ಇತ್ತು ಅಂತ ಹೇಳಿ ಅನ್ನಿಸ್ತು. ಅದಾದಮೇಲೆ ನಾನು ನನ್ನ ಡೆಕೋರೇಷನ್ನ ಪೆನ್ ಇಡುವ ಸ್ಟ್ಯಾಂಡಿಗೆ ಅದನ್ನು ಹಾಕಿಬಿಟ್ಟೆ. ತುಂಬಾ ಸಖತ್ತಾಗಿ ಕಾಣ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಆದರೆ ತೋರಿಸ್ತೀನಿ. ಸೊ ಹೀಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಇವಳೊಂದು ಬಂದು ಹಾರಿ ಕೂತ್ಲು. ಸೊ ಇದನ್ನು ನಿಮ್ಗೆ ಯಾಕೆ ತೋರಿಸಬಾರ್ದು ಅಂತ ಹೇಳಿ ವಿಡಿಯೋ ಕ್ಲಿಪ್ಪನ್ನು ತೆಗೆದೆ. ನೋಡ್ಕೊಳ್ಳಿ ಇವಳ ಅವಸ್ಥೆಯನ್ನು. ಬಿಟ್ಬಿಡೋಣ ಅಲ್ವಾ ಇವಳನ್ನು. ಬಾ, ಹಾಡ್ತಾಳೆ ಏನು ನೋಡೋಣ ಮತ್ತೊಮ್ಮೆ. ಮೀನು ಬಾ.
ಹಾರಿಬಿಟ್ಲು. ಹಾರೋದ್ರಲ್ಲಂತೂ ಹುಷಾರಂತಲೇ ಹೇಳ್ಬೋದು ಇವಳನ್ನು. ಸೊ ಆಟ ಆಡ್ತಾ ಇರಬೇಕು ಇವಳು ಈ ಒಟ್ಟಿನಲ್ಲಿ. ಮೊನ್ನೆ ಅಂತೂ ಸಖತ್ತಾಗಿ ನಿದ್ದೆ ಮಾಡ್ತಾ ಇದ್ಲು, ಒಂದಿನ ಇಡೀ ನಿದ್ದೆನೇ ಮಾಡಿದಾಳೆ ಅಂತಲೇ ಹೇಳ್ಬೋದು, ಅಷ್ಟು ನಿದ್ದೆ ಮಾಡ್ತಾ ಇದ್ಲು. ಇವತ್ತು ನೋಡಿ ಹಾರಾಡು. ಟೊಮೊಟೊವನ್ನು ಚಿಕನ್ ಅಂತ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಿಂತಿದ್ದಾಳೆ ನೋಡಿ.